ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 311ನೇ ಶ್ಲೋಕ. ಕಾರ್ಯಪ್ರವರ್ಧನಾದ್ಬೀಜ ಪ್ರವೃದ್ಧಿ ಪರಿದೃಶ್ಯತೆ, ಕಾರ್ಯನಾಶಾತ್ ಬೀಜನಾಶಃ ತಸ್ಮಾನ್ ಕಾರ್ಯಂ ನಿರೋಧಯೇತ್. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ನಮ್ಮ ಜನ್ಮಗಳಿಗೆ ಕಾರಣ ಯಾವುದು? ನಾವು ಅನೇಕ ಜನ್ಮಗಳನ್ನು ಪಡೀತಾ ಇದ್ದೀವಿ. ಈ ಜನ್ಮಗಳು ನಮಗೆ ಯಾತಕ್ಕೆ ಬರ್ತಾ ಇದ್ದಾವೆ? ಅವುಗಳಿಗೆ ಬೀಜರೂಪವಾಗಿರ್ತಕ್ಕಂಥದ್ದು ಯಾವುದು ಅಂತ ನಾವು ವಿಚಾರ ಮಾಡಿದರೆ, ನಾವು ಮಾಡುವಂಥ ಯಾವೊಂದು ಸಕಾಮ ಕರ್ಮಗಳು ಅಂತೇನದಾವು. ಯಾಕಂದರೆ ನಾವು ಏನಾದರೂ ಒಂದು ಫಲಾಪೇಕ್ಷೆಯನ್ನು ಇಟ್ಟುಕೊಂಡೇ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಲೋಕದೊಳಗೆ 99% ಜನ ಏನೇ ಒಂದು ಕರ್ಮಗಳನ್ನು ಮಾಡಬೇಕಂದ್ರೂ ನಿಷ್ಕಾಮವಾಗಿ ಮಾಡುವಂಥವರು ಎಲ್ಲೋ ಒಬ್ಬರು ಸಿಗುತ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಯಾವುದಾದರೂ ಒಂದು ಫಲಾಪೇಕ್ಷೆಯನ್ನು ಇಟ್ಟುಕೊಂಡೇ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಂದ್ರೆ ಅವರು ಕಾರ್ಯಪ್ರವರ್ಧನಾತ್ ಬೀಜ ಪ್ರವೃದ್ಧಿ ಪರಿದೃಶ್ಯತೆ. ಕಾರ್ಯಪ್ರವರ್ತನಾತ್ ಅಂದರೆ ಇಲ್ಲಿ ಕಾಮ್ಯ ಕರ್ಮಗಳು ಅಂತ, ಅಂದರೆ ಕಾಮನೆಗಳನ್ನು ಇಟ್ಟುಕೊಂಡು ಮಾಡುವಂಥ ಕರ್ಮಗಳಿಗೆ ಕಾಮ್ಯ ಕರ್ಮಗಳು ಅಂತ ಕರೀತಾ ಇದ್ದಾರೆ. ಕೆಲವರಿಗೆ ಈ ಲೋಕದೊಳಗೆ ಸಂಪತ್ತನ್ನು ಪಡಿಬೇಕು, ಅಧಿಕಾರವನ್ನು ಪಡಿಬೇಕು, ಸ್ತ್ರೀ ಮಕ್ಕಳು ಎಲ್ಲರೂ ಸುಖವಾಗಿರಬೇಕು ಅಂತ ಅನೇಕ ರೀತಿಯಾದ ಅಪೇಕ್ಷೆಗಳು ಇರ್ತಾ ಇದ್ದಾವೆ. ಇನ್ನು ಕೆಲವರು ಸ್ವರ್ಗಾದಿ ಲೋಕಗಳನ್ನು ಬಯಸ್ತಾ ಇದ್ದಾರೆ. ಯಾಕಂದರೆ ಸ್ವರ್ಗಲೋಕದ ಸುಖದ ಒಂದು ವಿಚಾರವನ್ನು ವೇದಗಳಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಾಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ದಯಾಪವೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌನ ವಿಧೀಯತೆ. ನೋಡಿ, ಈ ಶ್ಲೋಕದಲ್ಲಿ ಭಗವಂತ ಬಹಳ ಸುಂದರವಾಗಿ ಹೇಳ್ತಾನೆ, ವೇದಗಳಲ್ಲಿ ಇಲ್ಲಿ ಅರ್ಥವಾದ ರೂಪದಿಂದ ಹೇಳಿರ್ತಕ್ಕಂಥ ಯಾವ ಕರ್ಮಗಳು ಅಂತ ಏನದಾವು ಅಂದರೆ, ಈಗ ಒಬ್ಬವ ಬರೇ ಪಾಪಕರ್ಮಗಳನ್ನು ತೊಡಗಿರ್ತಾನೆ, ಬರೇ ಹೀನವಾದ ಕರ್ಮಗಳನ್ನೇ ಮಾಡ್ತಿರ್ತಾನೆ. ಅವನನ್ನು ಕುರಿತು ವೇದಗಳೇನು ಹೇಳ್ತಾವೋ ಅಂತಂದರೆ, ಆ ಪಾಪಕರ್ಮಗಳನ್ನು ಬಿಡಿಸುವುದಕ್ಕೋಸ್ಕರವಾಗಿ ಅರ್ಥವಾದ ರೂಪದಲ್ಲಿ, ನೋಡಪ್ಪ ನೀನು ಸ್ವರ್ಗಲೋಕವನ್ನು ನೀ ಪಡಿಬೇಕು. ಯಾಕಂದರೆ ಸ್ವರ್ಗಲೋಕದಲ್ಲಿ ನಿನಗೆ ಅಲ್ಲಿ ಬಹಳಷ್ಟು ರಂಭ, ಊರ್ವಶಿ, ತಿಲೋತ್ತಮ, ಕಾಮಧೇನು, ಕಲ್ಪವೃಕ್ಷ, ಐರಾವತ ಮೊದಲಾದಂಥ ದಿವ್ಯ ಭೋಗಗಳದಾವು. ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ನ ತತ್ರ ತ್ವಮ್ನ ಜರೆಯಾಭಿವೇತಿ ಉಭೇ ತೀರ್ಥವ. ಅಲ್ಲಿ ಒಂದು ಮಂತ್ರದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ, ಸ್ವರ್ಗಲೋಕದೊಳಗೆ ಯಾವುದೇ ಭಯ ಅನ್ನುವಂಥದ್ದಿಲ್ಲ. ಸ್ವರ್ಗೇ ಲೋಕೆ ನ ಭಯಂ ಕಿಂಚಸ್ತಿ ನ ತತ್ರ ತುಮ್ನ ಜರೆಯಾಭಿವೇತಿ. ಅಲ್ಲಿ ಮುಪ್ಪನ್ನುವಂಥದ್ದಿಲ್ಲ.
ಯಾವಾಗಲೂ ಯೌವನ, ಯಾವಾಗಲೂ ಎಚ್ಚರ. ಆ ಸ್ವರ್ಗಲೋಕದ ಒಂದು ವರ್ಣನೆ ಅನ್ನುವಂಥದ್ದು ಬರುತ್ತೆ. ಉಭಯ ತೀರ್ಥ ಅಶನಾಯ ಪಿಪಾಸೆ, ಅಲ್ಲಿ ಹಸಿವು ಬಾಯಾರಿಕೆಗಳಿಲ್ಲ. ಅಲ್ಲಿ ಯಾವಾಗಲೂ ಶೋಕಾತೀಕೋ ಮೋದತೆ ಸ್ವರ್ಗಲೋಕೆ, ಅಲ್ಲಿ ದುಃಖ ಅನ್ನೋದೇ ಇಲ್ಲ. ಯಾವಾಗಲೂ ಆನಂದ, ಯಾವಾಗಲೂ ಭೋಗಗಳನ್ನು ಅನುಭೋಗ ಮಾಡ್ತಾ ಜೀವ ಅಲ್ಲಿ ಸ್ವರ್ಗಲೋಕದಲ್ಲಿರ್ತಾನೆ ಅಂಥೇಳಿ ಇಂಥ ಒಂದು ಅರ್ಥವಾದ ರೂಪವಾಗಿರ್ತಕ್ಕಂಥ ಕರ್ಮಗಳನ್ನು ವೇದಗಳಲ್ಲಿ ಹೇಳ್ಕೊಂಡು ಬರ್ತಾರೆ. ಆದರೆ ಅವಿವೇಕಿಗಳಾಗಿರ್ತಕ್ಕಂಥ ಪುರುಷರು ಏನು ಮಾಡ್ತಾರೆ ಅಂತಂದರೆ, ಆ ವೇದ ವಾಕ್ಯಗಳಲ್ಲಿ ಅವರು ಬಹಳ ಶ್ರದ್ಧೆ ಇಟ್ಟಿರ್ತಾ ಇದ್ದಾರೆ. ಅದಕ್ಕೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ವೇದವಾದ ರಥಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಅಂದರೆ ವೇದಗಳಲ್ಲಿ ಆ ವೇದ ವಾಕ್ಯಗಳಂತೇನದಾವಲ್ಲ ಅವುಗಳಲ್ಲಿನೇ ಭಾಳ ಶ್ರದ್ಧೆ ಉಳ್ಳವರಾಗಿ ಈ ಸ್ವರ್ಗಾದಿ ಫಲಗಳೇನದಾವಲ್ಲ ಅವುಗಳಿಗೆ ಕಾರಣವಾಗಿರ್ತಕ್ಕಂಥ ಯಾವ ಕರ್ಮಗಳೇನದಾವಲ್ಲ ಅವುಗಳನ್ನು ಮೀರಿದ್ದು ಮತ್ತೊಂದಿಲ್ಲ. ಅಂದರೆ ಕಾಮ್ಯ ಕರ್ಮಗಳಿಂದಲೇ ನಮಗೆ ನಿಜವಾದ ಸುಖ ಸಿಗುತ್ತದೆ ಅಂಥೇಳಿ ಅವರು ನಂಬಿರ್ತಾ ಇದ್ದಾರೆ. ಕಾಮಾತ್ಮನಃ ಸ್ವರ್ಗಪರ, ಮತ್ತು ಅವರು ಸ್ವರ್ಗ ಸುಖವನ್ನೇ ಬಯಸ್ತಾ ಇರ್ತಾರೆ. ಜನ್ಮ ಕರ್ಮ ಫಲಪ್ರದ, ಜನ್ಮ ಮತ್ತು ಕರ್ಮ ಫಲಗಳನ್ನು ಕೊಡ್ತಕ್ಕಂಥ. ಯಾಕಂದರೆ ನಾವು ಆ ಕರ್ಮಗಳಲ್ಲಿ ತೊಡಗಿದ್ದೀವಿ ಅಂತಂದರೆ ನಮಗೆ ಜನ್ಮವೇ ಉಂಟಾಗ್ತದೆ, ಮತ್ತೆ ನಾವು ಹುಟ್ಟಿ ಬರಬೇಕಾಗ್ತದೆ. ಆ ಜನ್ಮ ಕರ್ಮ ಫಲಪ್ರದಾಂ, ಆ ಮಾಡತಕ್ಕಂಥ ಕರ್ಮದ ಫಲ ಏನಪ್ಪ ಅಂತಂದರೆ ಜನ್ಮ. ಭೋಗೈಶ್ವರ್ಯ ಪ್ರಸಕ್ತಾನ, ಆ ಭೋಗ ಐಶ್ವರ್ಯ ಅವುಗಳಲ್ಲೇ ಆಸಕ್ತರಾಗಿಬಿಟ್ಟಿರ್ತಾ ಇದ್ದಾರೆ. ಅನೇಕ ಕ್ರಿಯೆಗಳನ್ನು ಕರ್ಮಗಳನ್ನು ಅವರು ಪ್ರಶಂಸೆ ಮಾಡ್ತಾ ಇದ್ದಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪ ಅಪಹೃತ ಚೇತಸಾಂ. ಅವು ಈ ರೀತಿಯಾಗಿ ಅವರ ಮನಸ್ಸು ಭೋಗದಲ್ಲಿ ಆಸಕ್ತಿ ಎನ್ನುವಂಥದ್ದು ಹೊಂದಿ ಆ ಭೋಗೈಶ್ವರ್ಯವನ್ನೇ ಪಡ್ಕೊಳ್ಬೇಕು ಅಂಥೇಳಿ ಅವರು ಆ ಒಂದು ಕರ್ಮಗಳನ್ನು ಹೆಚ್ಚಾಗಿ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅವರ ಮಾತು ಹೇಗಿದೆ ಅಂತಂದರೆ ಯಾಮಿಮಾಂ ಪುಷ್ಪಿತಾಂ ವಾಚಂ. ಒಂದು ಮುತ್ತುಗದ ಹೂವು ಅಂತ ಇರ್ತದೆ, ಅದು ನೋಡಕ್ಕೆ ಭಾಳ ಅಂದವಾಗಿರ್ತದೆ, ಭಾಳ ಚಂದ ಇರ್ತದೆ. ಆದರೆ ಅದರೊಳಗೆ ಯಾವುದೇ ಸುವಾಸನೆ ಇರಂಗಿಲ್ಲ. ಹಂಗೆ ಇವರು ಆ ವೇದ ವಾಕ್ಯಗಳಲ್ಲಿ ಅದಕ್ಕೆ ಮರಳಾಗಿಬಿಡ್ತಾ ಇದ್ದಾರೆ, ಮುಗ್ಧರಾಗಿ ಹೋಗಿಬಿಡ್ತಾ ಇದ್ದಾರೆ. ಇಂಥ ಭೋಗ ಐಶ್ವರ್ಯಗಳಲ್ಲಿ ಆಸಕ್ತರಾಗಿರ್ತಕ್ಕಂಥವರಿಗೆ ಅಂತಃಕರಣದೊಳಗೆ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಇರ್ತದೇನು ಅಂತಂದ್ರೆ ಇರೋದಿಲ್ಲ. ಯಾಕಂದರೆ ಇಲ್ಲಿ ಕಾಮ ಅವಿದ್ಯಾ ಕಾಮ ಕರ್ಮ ಅಂತಾರೆ. ಇಲ್ಲಿ ಅವಿದ್ಯೆ ಎನ್ನುವಂಥದ್ದು ತನ್ನ ಸ್ವರೂಪದ ಜ್ಞಾನ ಇಲ್ಲದೇ ಇರತಕ್ಕಂಥದ್ದು, ಇದು ಅವಿದ್ಯಾ ಅಂತ ಹೇಳಿಸಿಕೊಡ್ತದೆ. ಅದರ ಮೂಲಕವಾಗಿಯೇ ಇವರು ಕಾಮ ಉಳ್ಳವರಾಗ್ತಾರೆ. ಕಾಮ ಅಂತಂದ್ರೆ ಏನು? ಒಂದು ಇಚ್ಛೆ, ಪ್ರಪಂಚದ ಈ ಲೋಕದ ಪರಲೋಕದ ಭೋಗಗಳ ಒಂದು ಇಚ್ಛೆ ಉಳ್ಳವರಾಗಿ, ಆಶೆ ಉಳ್ಳವರಾಗಿ ಕರ್ಮಗಳಲ್ಲಿ ತೊಡಗುತ್ತಾ ಇದ್ದಾರೆ. ಯಾವ ಫಲಗಳಿಗೆ ಯಾವ ಕರ್ಮವನ್ನು ಮಾಡಬೇಕೋ ಅದನ್ನು ಅರಿತುಕೊಂಡು ಆ ಕರ್ಮದಲ್ಲಿಯೇ ಮಗ್ನರಾಗ್ತಾ ಇದ್ದಾರೆ. ಅದಕ್ಕಿಲ್ಲಿ ಆಚಾರ್ಯ ಹೇಳಿದರು ಕಾರ್ಯಪ್ರವರ್ಧನಾತ್. ಅಂದರೆ ಕಾಮ್ಯ ಕರ್ಮಗಳು ನಾವು ಅದನ್ನು ಹೆಚ್ಚು ಮಾಡುವುದರಿಂದ, ಅವುಗಳು ಪ್ರವರ್ಧಿಸುವುದರಿಂದ ಬೀಜ ಪ್ರವೃದ್ಧಿ ಪರಿದೃಶ್ಯತೆ. ಆ ವಿಷಯ ವಾಸನೆ ಎನ್ನುವಂಥ ಬೀಜಗಳ ಪ್ರವೃದ್ಧಿ ಎನ್ನುವಂಥದ್ದು ಉಂಟಾಗ್ತದೆ. ಇಲ್ಲಿ ವಿಷಯ ವಾಸನೆಗಳೇ ಬೀಜ ಇದ್ದಂಗೆ. ಯಾಕಂದರೆ ಬೀಜ ಇದ್ರೇ ಮೊಳಕೆ ಒಡೆದು ದೊಡ್ಡ ಮರ ಅನ್ನುವಂಥದ್ದಾಗ್ತದೆ. ಬೀಜವೇ ಇಲ್ಲ ಅಂತಂದರೆ ಅಲ್ಲಿ ಮರನೇ ಹುಟ್ಟೋದಿಲ್ಲ. ಹಂಗೆ ಇಲ್ಲಿ ಈ ಕಾಮ್ಯ ಕರ್ಮಗಳು ಪ್ರವೃದ್ಧ ಆಗಬೇಕಾಗಿತ್ತು ಅಂತಂದರೆ ಅವುಗಳಿಗೆ ಬೀಜ ಯಾವುದು ಅಂತಂದರೆ ವಿಷಯ ವಾಸನೆ. ಆ ವಿಷಯ ವಾಸನೆ ಅನ್ನುವಂಥ ಬೀಜ ಅನ್ನುವಂಥದ್ದು ಇದು ವೃದ್ಧಿ ಅನ್ನುವಂಥದ್ದು ಇದು ಕಂಡು ಬರ್ತದೆ. ಕಾರ್ಯನಾಶಾತ್ ಬೀಜನಾಶ. ಈ ಕರ್ಮಗಳನ್ನು ನಾಶ ಮಾಡಿಕೊಳ್ಳುವುದರಿಂದ
ಕರ್ಮವನ್ನು ನಾವು ತ್ಯಾಗ ಮಾಡೋದರಿಂದ ಆ ಬೀಜಗಳ ನಾಶ ಅನ್ನುವಂಥದ್ದು ಲೋಕದಲ್ಲಿ ಕಂಡುಬರ್ತದೆ. ಇಲ್ಲಿ ಬೀಜ ಅಂತಂದರೆ ಯಾವುದು? ವಿಷಯ ವಾಸನೆ ಅನ್ನುವಂಥದ್ದು. ಯಾವಾಗ ಕರ್ಮ ನಾವು ಮಾಡೋದು ಬಿಟ್ಟೇವಿ ಅಂತಂದರೆ ಅಲ್ಲಿ ವಿಷಯ ವಾಸನೆ ಅನ್ನುವಂಥದ್ದು ಉಳಿಯುವುದಿಲ್ಲ, ಅದರ ನಾಶ ಅನ್ನುವಂಥದ್ದು ಉಂಟಾಗ್ತದೆ. ತಸ್ಮಾತ್ ಕಾರ್ಯಂ ನಿರೋಧಯೇತ್. ಆದ್ದರಿಂದ ನಾವು ಕರ್ಮವನ್ನು ಇಲ್ಲಿ ತಡಿಬೇಕು, ಕರ್ಮವನ್ನು ಮಾಡಬಾರದು ಅಂತ. ಯಾಕಂದರೆ ಕರ್ಮಗಳಿಂದಲೇ ಮನುಷ್ಯನಿಗೆ ಜನ್ಮ ಬರ್ತದೆ. ಜನ್ಮಗಳಿಗೆ ಕಾರಣ ಯಾವುದು ಅಂತಂದರೆ ಅವನು ಮಾಡ್ತಕ್ಕಂಥ ಒಂದು ಕರ್ಮ ಅನ್ನುವಂಥದ್ದು. ಆ ಕರ್ಮದಿಂದಲೇ ವಾಸನೆ ಅನ್ನುವಂಥದ್ದು ಬೆಳೀತದೆ. ವಾಸನಾ ಮೂಲಕವಾಗಿಯೇ ಅವನು ಜನ್ಮವನ್ನು ಪಡೀತಾ ಇದ್ದಾನೆ. ಅದಕ್ಕೆ ಉಪನಿಷತ್ತು ಕೂಡ ಏನು ಹೇಳ್ಕೊಂಡು ಬರ್ತದೆ ಅಂತಂದ್ರೆ, ಅಂದರೆ ಮುಂಡಕೋಪನಿಷತ್ತಿನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ, ಕಾಮಾನ್ಯ ಕಾಮಯತೆ ಮನ್ಯಮಾನ ಸ ಕಾಮಭಿರ್ಜಾಯತೆ ತತ್ರ ತತ್ರ ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರವಿಲಿಯಂತೆ ಕಾಮಾಹ ಅಂತ ಮುಂಡಕೋಪನಿಷತ್ ಮಂತ್ರದಲ್ಲಿ ಹೇಳ್ಕೊಂಡು ಬಂದರು. ಕಾಮಾನ್ಯ ಕಾಮಯತೆ ಮನ್ಯಮಾನ, ಯಾವನು ತನ್ನ ಮನಸ್ಸಿನಲ್ಲಿ ಅನೇಕ ಕಾಮನೆಗಳನ್ನು ಇಟ್ಟುಕೊಂಡು ಕರ್ಮಗಳನ್ನು ಮಾಡ್ತಾ ಇದ್ದಾನೆಯೋ, ಕಾಮಾನ್ಯ ಕಾಮಯತೆ ಮನ್ಯಮಾನ ಸ ಕಾಮಭಿರ್ಜಾಯತೆ ತತ್ರ ತತ್ರ, ಅವನು ಆ ಕಾಮನೆಗಳಿಗೆ ಅನುಸಾರವಾಗಿ ಅಲ್ಲಲ್ಲಿ ಜನ್ಮವನ್ನು ಪಡೀತಾ ಇದ್ದಾನೆ. ಯಾವನಿಗೆ ಇಹಲೋಕದ ಭೋಗದಲ್ಲಿ ಆಸಕ್ತಿ ಅನ್ನುವಂಥದ್ದಿರ್ತದೋ, ಇಹಲೋಕದ ಭೋಗಗಳನ್ನು ಅಪೇಕ್ಷೆ ಮಾಡ್ತಾ ಇದ್ದಾನೋ, ಅವನೇನು ಮಾಡ್ತಾನೆ ಅಂತಂದರೆ ಆ ಕರ್ಮಗಳನ್ನು ಮಾಡಿ ಆ ಕರ್ಮದ ಫಲವನ್ನು ಅನುಭವಿಸುವುದಕ್ಕೋಸ್ಕರವಾಗಿ, ತಾನು ಅಪೇಕ್ಷಿತವಾಗಿರ್ತಕ್ಕಂಥ ಫಲವನ್ನು ಪಡೆಯುವುದಕ್ಕೋಸ್ಕರವಾಗಿ ಅವನು ಮತ್ತೆ ಹುಟ್ಟಿ ಬರ್ತಾ ಇದ್ದಾನೆ. ಸ್ವರ್ಗಲೋಕದ ಅಪೇಕ್ಷೆ ಉಳ್ಳವನಾಗಿ ಆ ಸ್ವರ್ಗಲೋಕಕ್ಕೆ ಸಾಧನವಾಗಿರ್ತಕ್ಕಂಥ ಕರ್ಮಗಳಲ್ಲಿ ನಾವು ತೊಡಗಿದ ಅಂತಂದರೆ ಆ ಫಲವನ್ನು ಅನುಭವಿಸಲಿಕ್ಕೆ ಮತ್ತೆ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಸರಿ ಬಿಟ್ಟ ನಂತರದಲ್ಲಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ. ಅವನಿಗೆ ಇಹಲೋಕದ ಭೋಗಗಳ ಅಪೇಕ್ಷೆ ಇತ್ತು ಅಂತಂದರೆ ಅದಕ್ಕೆ ಸಾಧನವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿದ ಅಂತಂದರೆ ಆ ಫಲವನ್ನು ಪಡೆಯುವುದಕ್ಕೋಸ್ಕರವಾಗಿ ಮತ್ತೆ ಮರ್ತ್ಯಲೋಕದಲ್ಲಿ ಮತ್ತೆ ಪುನಃ ಹುಟ್ಟಿ ಬರ್ತಾ ಇದ್ದಾನೆ. ಅದಕ್ಕೆ ಪರ್ಯಾಪ್ತ ಕಾಮಸ್ಯ ಅಂದರೆ ಯಾರು ಪೂರ್ಣ ಕಾಮರಾಗಿದ್ದಾರೋ, ಅಂದರೆ ತತ್ವಜ್ಞಾನಿಗಳು, ಅವರು ಪೂರ್ಣ ಕಾಮರಾಗಿರ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಇಹಲೋಕದ ಪರಲೋಕದ ಭೋಗಗಳ ಇಚ್ಛಾ ಅನ್ನುವಂಥದ್ದಿರೋದಿಲ್ಲ. ಅವರು ಕರ್ಮವನ್ನು ತ್ಯಾಗ ಮಾಡಿರ್ತಾ ಇದ್ದಾರೆ. ಅವರು ಇಲ್ಲಿಯೇ ಮುಕ್ತರಾಗಿ ಬಿಡ್ತಾ ಇದ್ದಾರೆ. ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರವಿಲಿಯಂತೆ ಕಾಮಾಹ. ಆ ಎಲ್ಲ ಕಾಮನೆಗಳು ಅಲ್ಲಿ ಲಯವನ್ನು ಹೊಂದಿಬಿಟ್ಟಿರ್ತಾ ಇದ್ದಾವೆ ಅಂತ. ಅವರಿಗೆ ಕರ್ಮದ ನಾಶ ಅನ್ನುವಂಥದ್ದು ಉಂಟಾಗಿರ್ತದೆ. ಅವರಲ್ಲಿ ವಿಷಯ ವಾಸನೆ ಅನ್ನುವಂಥದ್ದು ಇರೋದಿಲ್ಲ. ಅವರು ಇಲ್ಲಿಯೇ ಮುಕ್ತರಾಗಿ ಬಿಡ್ತಾ ಇದ್ದಾರೆ, ವಿಧೇಯ ಕೈವಲ್ಯವನ್ನು ಹೊಂದಿಬಿಡ್ತಾ ಇದ್ದಾರೆ. ಆದರೆ ಯಾವನು ಕಾಮ್ಯ ಕರ್ಮಗಳನ್ನು ಮಾಡ್ತಾ ಇದ್ದಾನೋ ಅದರಿಂದ ವಿಷಯ ವಾಸನೆ ಅನ್ನುವಂಥದ್ದು ಪ್ರವರ್ಧಮಾನ ಆಗ್ತದೆ. ವಿಷಯ ವಾಸನೆಯಿಂದ ಅವನು ಕರ್ಮಗಳನ್ನು ಮಾಡಿ ಮತ್ತೆ ಅವನು ಜನ್ಮವನ್ನು ಪಡೀತಾ ಇದ್ದಾನೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡ್ಕೊಂಡು ಬಂದರು. ಅದಕ್ಕಿಲ್ಲೇನು ಹೇಳಿದರು? ಕಾರ್ಯಪ್ರವರ್ತನಾತ್ ಬೀಜ ಪ್ರವೃದ್ಧಿ ಪರಿದೃಶ್ಯತೆ. ಅಂದರೆ ಕಾಮ್ಯ ಕರ್ಮಗಳನ್ನು ಪ್ರವರ್ತಿಸುವುದರಿಂದ, ಅಂದರೆ ಅವುಗಳನ್ನು ನಾವು ಆಸಕ್ತಿಯಿಂದ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಆ ಕರ್ಮಗಳನ್ನು ನಿರಂತರವಾಗಿ ಮಾಡುವುದರಿಂದ ಬೀಜ ಪ್ರವೃದ್ಧಿ, ಆ ವಿಷಯ ವಾಸನೆ ಅನ್ನುವಂಥ ಏನು ಬೀಜ ಅನ್ನುವಂಥದ್ದು ಐತಲ್ಲ ಅದು ಪ್ರವರ್ಧಿಸ್ತದೆ. ಇದು ಲೋಕದಲ್ಲಿ ಕಂಡುಬರ್ತಾ ಇದೆ. ಕಾರ್ಯನಾಶಾತ್ ಬೀಜನಾಶ. ಕರ್ಮಗಳನ್ನು ನಾವು ನಾಶ ಮಾಡಿದ್ದೀವಿ ಅಂತಂದರೆ, ಕರ್ಮಗಳನ್ನು ನಾವು ತ್ಯಾಗ ಮಾಡಿದ್ದೀವಿ ಅಂತ ತಿಳ್ಕೊಳ್ರಿ. ಆ ಕರ್ಮವೇ ಹೋದ ಬಳಿಕ ಅಲ್ಲಿ ಬೀಜಗಳ ನಾಶ ಅನ್ನುವಂಥದ್ದು ಆಗಿಬಿಡ್ತದೆ. ಅಂದರೆ ವಿಷಯ ವಾಸನೆ ಉಳ್ಕೊಳ್ಳೋದೇ ಇಲ್ಲ. ಕರ್ಮ ಬಿಟ್ಟೇವಿ ಅಂತಂದರೆ
ವಿಷಯ ವಾಸನೆಯಲ್ಲಿ ಇರಲಿಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಇಲ್ಲಿ ನಾವು ಕರ್ಮ ಅನ್ನುವಂಥದ್ದನ್ನು ಇಲ್ಲಿ ಬಿಡಬೇಕು ಅಥವಾ ಇಲ್ಲಿ ನಿರೋಧ ಮಾಡಬೇಕು. ಕಾರ್ಯಂ ನಿರೋಧ ಏತ್ ಅಂತ ಹೇಳಿದರು. ಇನ್ನು ಮುಂದಿನ ಶ್ಲೋಕದಲ್ಲಿ ಮತ್ತೆ ಇದರ ವಿಚಾರವನ್ನು ಹೇಳ್ತಾ ಇದ್ದಾರೆ. ವಾಸನಾದ್ ವೃದ್ಧಿತಃ ಕಾರ್ಯಂ ಕಾರ್ಯವೃದ್ಧ್ವಾ ಚ ವಾಸನಾ ವರ್ಧತೆ ಸರ್ವತಾ ಪುಂಸಃ ಸಂಸಾರೋ ನ ನಿವರ್ತತೆ. ವಾಸನಾತ್ ವೃದ್ಧಿತಃ ಕಾರ್ಯಂ, ಈ ವಿಷಯಗಳ ವಾಸನೆ ಅನ್ನುವಂಥದ್ದೇನದಲ್ಲ, ವಾಸನಾ ವೃದ್ಧಿತಃ, ವಿಷಯ ವಾಸನೆಯ ಒಂದು ವೃದ್ಧಿ ಅನ್ನುವಂಥದ್ದಾದರೆ, ಯಾಕಂದರೆ ನಮ್ಮ ಮನಸ್ಸು ಅಗಣಿತವಾಗಿರತಕ್ಕಂಥ ವಿಷಯಗಳಲ್ಲಿ ಹರಿದಾಡ್ತಾ ಇರ್ತದೆ. ನಾವು ವಿಷಯಗಳ ಆಸೆಯಿಂದ ಯಾವಾಗಲೂ ಕೂಡಿಕೊಂಡಿರ್ತಾ ಇದ್ದೀವಿ. ಆ ಒಂದು ವಿಷಯ ವಾಸನಾ ಮೂಲಕವಾಗಿ ಏನಾಗ್ತದೆ ಅಂತಂದರೆ ಈ ಕರ್ಮ ಅನ್ನುವಂಥದ್ದು ವೃದ್ಧಿಯಾಗ್ತದೆ. ಯಾಕಂದರೆ ವಿಷಯ ವಾಸನೆ ಇದ್ದಾಗಲೇ ನಾವು ಕರ್ಮ ಮಾಡಲಿಕ್ಕೆ ಹೋಗ್ತೇವೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಿಷಯ ವಾಸನೆಗಳು ಸಂಪೂರ್ಣವಾಗಿ ನಷ್ಟ ಆಗಿ ಹೋಗಿಬಿಟ್ಟು ಅಂತಂದರೆ ಅಲ್ಲಿ ಕರ್ಮದಲ್ಲಿ ಹೆಂಗೆ ತೊಡಗ್ತಾನೆ ಅವನು? ಯಾಕಂದರೆ ಏನಾದರೂ ವಿಷಯಗಳ ಇಚ್ಛೆ ಇದ್ದಾಗಲೇ ನಾವು ಕರ್ಮವನ್ನು ಮಾಡಲಿಕ್ಕೆ ಹೋಗೋದು. ಅದಕ್ಕಂದ್ರೆ ಅವರು ವಿಷಯ ವಾಸನಾ ಮೂಲಕವಾಗಿಯೇ ಇಲ್ಲಿ ಕರ್ಮ ಅನ್ನುವಂಥದ್ದು ವೃದ್ಧಿ ಆಗ್ತದೆ. ವಾಸನಾತ್ ವೃದ್ಧಿತಃ ಕಾರ್ಯಂ ಕಾರ್ಯವೃದ್ಧ್ಯ ವಾಸನಾಚ ವರ್ಧತೆ. ಈ ಕಾಮ್ಯ ಕರ್ಮಗಳನ್ನು ನಾವು ಹೆಚ್ಚಾಗಿ ಮಾಡೋದರಿಂದ ಆ ಕಾಮ್ಯ ಕರ್ಮಗಳ ಒಂದು ವೃದ್ಧಿಯಿಂದಲೇ ಏನಾಗ್ತದಲ್ಲಿ ವಾಸನಾಚ ಅಂದರೆ ವಾಸನೆ ಎನ್ನುವಂಥದ್ದು ಬೆಳೀತದ ಅಂತ ಹೇಳ್ತಾರೆ. ನೋಡ್ರಿ, ವಿಷಯ ವಾಸನೆ ವೃದ್ಧಿ ಆದ್ರೆ ಕರ್ಮ ವೃದ್ಧಿ ಆಗ್ತದೆ. ಕರ್ಮ ವೃದ್ಧಿ ಆಯಿತು ಅಂತಂದರೆ ವಿಷಯ ವಾಸನೆ ವೃದ್ಧಿ ಆಗ್ತದೆ. ನೋಡಿ, ಪರಸ್ಪರ ಎರಡಕ್ಕೂ ಪೂರಕದ. ಇಲ್ಲಿ ವಿಷಯ ವಾಸನೆಯಿಂದ ಕರ್ಮ ವೃದ್ಧಿ ಆದರೆ ವಿಷಯ ವಾಸನೆ ವೃದ್ಧಿ ಆಗ್ತದಂತ. ಹಿಂಗೆ ಪರಸ್ಪರ ವೃದ್ಧಿಯಿಂದ ಮನುಷ್ಯನಿಗೆ ಪುಂಸಃ ಸಂಸಾರ ಸರ್ವತಾ ನ ನಿವರ್ತತೆ. ಅಂದರೆ ಮಾನವನಿಗೆ, ಪುರುಷನಿಗೆ ಈ ಸಂಸಾರ ಅನ್ನುವಂಥದ್ದು ಯಾವ ಪ್ರಕಾರದಿಂದ ವಿಚಾರ ಮಾಡಿದ್ರೂ ಕೂಡ ಇದು ಹೋಗೋದೇ ಇಲ್ಲ ಅಂತ. ಯಾಕಂದರೆ ನಾವು ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಬೇಕಾಗ್ಯದ. ಸಂಸಾರ ಅಂದರೆ ನಮಗೆ ದುಃಖ ಕೊಡ್ತದೆ. ನಾವು ಈ ಲೋಕದಿಂದ ಪರಲೋಕಕ್ಕೂ, ಪರಲೋಕದಿಂದ ಈ ಲೋಕಕ್ಕೂ ಸಂಚಾರ ಮಾಡಲಿಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಇಲ್ಲಿ ಅಜ್ಞಾನ. ಅಜ್ಞಾನ ಅಂತಂದರೆ ಏನು? ದೇಹದಲ್ಲಿ ನಾನು ಅನ್ನುವಂಥ ಬುದ್ಧಿಯನ್ನು ಇಟ್ಟುಕೊಳ್ಳುವುದು, ನಾನು ಕರ್ತ ನಾನು ಭೋಕ್ತ ಅಂತ ತಿಳ್ಕೊಳ್ಳೋದು. ಈ ಕರ್ಮಗಳನ್ನು ಮಾಡ್ತಕ್ಕಂಥವ್ರು ನಾನು, ಈ ಕರ್ಮದ ಫಲವನ್ನು ಅನುಭವಿಸ್ತಕ್ಕಂಥವ್ರು ನಾನು. ನೋಡಿ, ಇಲ್ಲಿ ಕರ್ತ ಭೋಕ್ತ ರೂಪವಾಗಿರ್ತಕ್ಕಂಥದ್ದು ಇದು ಜೀವನಲ್ಲಿ ಇದು ಅಜ್ಞಾನ ಮೂಲಕವಾಗಿ ಇವನಿಗೆ ಬಂದದ ಅಂತ. ಹೀಗಾಗಿ ನಾನು ಕರ್ತ ನಾನು ಭೋಕ್ತ ಅಂತ ಅವ ಭಾವಿಸಿಕೊಳ್ತಾ ಇದ್ದಾನ. ಆದ್ದರಿಂದ ಅವನು ಸಂಸಾರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕರ್ಮಗಳಲ್ಲಿ ತೊಡಗ್ತಾ ಇದ್ದಾನೆ. ಆದರೆ ಇಲ್ಲಿ ಕರ್ಮಗಳನ್ನು ಮಾಡಬೇಕಾದ್ರೆ ಮೊದಲು ಮೂಲ ಅಜ್ಞಾನ ನಾಶ ಆಗಬೇಕಂತಾರೆ. ನಾವು ಅಜ್ಞಾನವನ್ನು ನಾಶ ಮಾಡಲಾರ್ದೆ ಹೊರಗೆ ಹಂಗೆ ನಾನು ಕರ್ಮ ಮಾಡೋದು ಬಿಟ್ಟೇವಿ ಅಂತಂದ್ರೆ ಅದು ನಮಗೆ ನಿಜವಾದ ಕೇವಲ ಕರ್ಮತ್ಯಾಗವನ್ನು ಭಗವಂತ ಹೇಳಿಲ್ಲ. ಇಲ್ಲಿ ಸಂಪೂರ್ಣ ಆಸಕ್ತಿರಹಿತವಾಗಿ ಯಾವುದೊಂದು ಫಲಾಪೇಕ್ಷೆ ಇಲ್ಲದೆ ಇಲ್ಲಿ ಆತ್ಮಜ್ಞಾನವನ್ನು ಮಾಡಿಕೊಂಡು, ಅಂದರೆ ಅಜ್ಞಾನವನ್ನು ಕಳ್ಕೊಂಡು ನಾವು ಕರ್ಮವನ್ನು ತ್ಯಾಗ ಮಾಡಿದ್ದಾದರೆ ಅವನಿಗೆ ವಿಷಯ ವಾಸನೆಗಳು ಒಂದಿಷ್ಟು ಉಳಿಯುವುದಿಲ್ಲ. ವಿಷಯ ವಾಸನೆ ನಾಶ ಆಗಬೇಕು ಅಂತಂದರೆ ಇಲ್ಲಿ ಕರ್ಮಗಳನ್ನು ತ್ಯಾಗ ಮಾಡಬೇಕು. ಕರ್ಮಗಳ ತ್ಯಾಗ ಆದಾಗ ಮಾತ್ರ ವಿಷಯ ವಾಸನೆಗಳು ಸಂಪೂರ್ಣವಾಗಿ ನಷ್ಟ ಆಗ್ತಾ ಇದ್ದಾವೆ. ವಿಷಯಗಳ ವಾಸನಾ ಮೂಲಕವಾಗಿ ನಮಗೆ ಜನ್ಮಗಳು ಬರ್ತಾ ಇದ್ದಾವೆ. ಆ ವಿಷಯ ವಾಸನೆಯಿಂದಲೇ ನಾವು ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಆ ಕರ್ಮಗಳಿಂದ ಒಂದು ಅಪೂರ್ವ ಅನ್ನುವಂಥ ತಯಾರಾಗ್ತದೆ. ಅದುವೇ ನಮ್ಮನ್ನು ಲೋಕಾಂತರಕ್ಕೆ ಕರ್ಕೊಂಡು ಹೋಗ್ತದೆ.
ಆ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೇ ನಾವು ಅನಂತ ಜನ್ಮಗಳನ್ನು ನಾವು ಎತ್ತಬೇಕಾಗ್ತದೆ. ಪುನಃ ಪುನಃ ಅನಂತ ಜನ್ಮಗಳನ್ನು ನಾವು ಪಡಿತಾ ಇದ್ದೀವಿ. ಅದಕ್ಕೆ ಈ ಸಂಸಾರ ಅನ್ನುವಂಥದ್ದು ಇದು ನಾಶ ಆಗಬೇಕಾಗಿತ್ತು ಅಂತಂದರೆ ಇಲ್ಲಿ ಮೊದಲು ನಾವು ಕರ್ಮಗಳನ್ನು ತ್ಯಾಗ ಮಾಡಬೇಕು. ಕರ್ಮತ್ಯಾಗದಿಂದ ವಿಷಯ ವಾಸನೆಗಳ ತ್ಯಾಗ ಆಗ್ತದೆ. ಯಾವಾಗ ವಿಷಯ ವಾಸನೆ ಸಂಪೂರ್ಣವಾಗಿ ಅದು ನಷ್ಟ ಆಗಿ ಹೋಯಿತು ಅಂತಂದರೆ ಇವನು ಮುಕ್ತನಾಗ್ತಾ ಇದ್ದಾನೆ. ಆ ಮುಕ್ತಿ ಸ್ಥಿತಿ ಪಡಿಬೇಕು ಅಂತಂದರೆ ಇಲ್ಲಿ ಆಚಾರ್ಯ ಹೇಳಿದಂತೆ ವಾಸನಾ ದುರ್ದಿತ ಕಾರ್ಯವೃದ್ಧ ಚ ವಾಸನಾ. ವಾಸನಾ ದುರ್ದಿತ ಅಂದ್ರೇನು? ವಿಷಯ ವಾಸನೆಗಳ ಒಂದು ವೃದ್ಧಿಯಿಂದ ಅವುಗಳನ್ನು ನಾವು ಹೆಚ್ಚಾಗಿ ಮಾಡುವುದರಿಂದ, ನಾವು ಕರ್ಮಗಳನ್ನು ಅತಿಯಾಗಿ ಮಾಡುವುದರಿಂದ ಆ ವಿಷಯ ವಾಸನೆ ಒಂದು ವಿಷಯಗಳನ್ನು, ಯಾಕಂದರೆ ನಮ್ಮ ಮನಸ್ಸು ಯಾವಾಗಲೂ ಹೊರಗಿನ ಪ್ರಪಂಚದ ಅನೇಕ ವಿಷಯ ವಾಸನೆಯಿಂದ ಕೂಡ್ಕೊಂಡಿರ್ತದೆ. ಆ ವಿಷಯಗಳನ್ನೇ ಕುರಿತು ಚಿಂತನೆ ಮಾಡ್ತಾ ಇರ್ತದೆ. ಆ ವಿಷಯಗಳನ್ನು ಹೇಗೆ ಪಡಿಬೇಕು ಅಂಥೇಳಿ ಮನಸ್ಸು ಅತ್ತ ಯಾವಾಗಲೂ ನನ್ನ ಸಂಕಲ್ಪದಲ್ಲಿ ಕೂಡ್ಕೊಂಡಿರ್ತದೆ. ಆ ವಿಷಯ ವಾಸನೆಯಿಂದ ಏನಾಗ್ತೈತಿ, ಇಲ್ಲಿ ಕರ್ಮ ಅನ್ನುವಂಥದ್ದು ವೃದ್ಧಿಯಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಮ್ಯ ಕರ್ಮಗಳನ್ನು ಮಾಡಲಿಕ್ಕೆ ತೊಡಗುತ್ತಾ ಇದ್ದಾನೆ. ಮತ್ತು ಯಾವಾಗ ಕಾಮ್ಯಕರ ವೃದ್ಧಿ ಆಯಿತು ಅಂತಂದರೆ ಆವಾಗ ವಿಷಯ ವಾಸನೆ ಬೆಳ್ಕೊಂತ ಹೋಗಿಬಿಡ್ತದೆ. ಆಮೇಲೆ ಪುರುಷನಿಗೆ ಈ ಸಂಸಾರ ಅನ್ನುವಂಥದ್ದು ಯಾವ ಪ್ರಕಾರದಿಂದಲೂ ಕೂಡ ಇದು ಹೋಗೋದೇ ಇಲ್ಲ ಅಂಥೇಳಿ ಈ ಶ್ಲೋಕದಲ್ಲಿ ಹೇಳಿಕೊಂಡು ಬಂದರು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಸಂಸಾರ ಬಂಧ ವಿಚ್ಛಿತ್ತೈಹಿ ತದ್ವಯಂ ಪ್ರದಹೇದ್ಯತಿ ವಾಸನಾ ವೃದ್ಧಿರೇತಾಭ್ಯಾಂ ಚಿಂತಯಾ ಕ್ರೇಯಾ ಬಹಿಃ. ಸಂಸಾರ ಬಂಧ ವಿಚ್ಛಿತ್ತೈ ತದ್ವಯಂ ಪ್ರದಹೇತ್ ಯತಿಃ. ಯತಿಃ ಅಂತಂದರೆ ಇಲ್ಲಿ ಪ್ರಯತ್ನಶೀಲನಾಗಿರ್ತಕ್ಕಂಥವನು, ಒಬ್ಬ ಯೋಗಿಯಾಗಿರ್ತಕ್ಕಂಥವನು, ಮುಮುಕ್ಷು ಅಥವಾ ಸಾಧಕನಾಗಿರ್ತಕ್ಕಂಥವನು ಸಂಸಾರ ಬಂಧ ವಿಚ್ಛಿತ್ತೈ, ಈ ಸಂಸಾರ ಬಂಧದ ಒಂದು ನಾಶವನ್ನು ಮಾಡ್ಕೋಬೇಕಾಗ್ಯದ. ಮುಮುಕ್ಷಿಗೆ ಏನು ಇಚ್ಛೆ ಆದವನಿಗೆ, ನಾನು ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು, ಸಂಸಾರ ದುಃಖವನ್ನು ಕಳ್ಕೊಳ್ಬೇಕು, ನಾನು ಯಥಾರ್ಥವಾದ ಆತ್ಮ ಜ್ಞಾನ ಮಾಡಿಕೊಂಡು ಮುಕ್ತನಾಗಬೇಕು ಅಂಥೇಳಿ ಅವನು ಈ ಅಧ್ಯಾತ್ಮ ಮಾರ್ಗದಲ್ಲಿ ಪ್ರವೃತ್ತನಾಗಿದ್ದಾನೆ. ಹೀಗಾಗಿ ಅಂಥ ಯತೀಶ್ವರನಾಗಿರ್ತಕ್ಕಂಥವನು ಸಂಸಾರ ಬಂಧ ವಿಚ್ಛಿತ್ತೈಹಿ ಅಂದರೆ ಈ ಸಂಸಾರ ಬಂಧನದ ಒಂದು ನಾಶ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅವ ಏನು ಮಾಡಬೇಕು, ತದ್ವಯಂ ಪ್ರದಹೇತ್, ಇಲ್ಲಿ ಇವೆರಡನ್ನೂ ನಾಶ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವೆರಡು ಅಂತಂದರೆ ಇಲ್ಲಿ ವಿಷಯ ವಾಸನೆ ಮತ್ತು ಕರ್ಮ. ಈ ವಿಷಯ ವಾಸನೆ ಮತ್ತು ಕರ್ಮ ಅನ್ನುವಂಥವು ಏನದಾವಲ್ಲ, ಇವೆರಡನ್ನೂ ಸಂಪೂರ್ಣವಾಗಿ ನಾಶಗೊಳಿಸ್ಕೋಬೇಕು ಅಂತ ಹೇಳ್ತಾರೆ. ಪ್ರದಹೇತ್, ಇವೆರಡನ್ನೂ ಕೂಡ ಅವನು ಚೆನ್ನಾಗಿ ನಾಶಗೊಳಿಸ್ಕೊಳ್ಬೇಕು. ಯೋಗಿಯಾಗಿರ್ತಕ್ಕಂಥವ್ರು ಮುಮುಕ್ಷತ್ವ ಸಾಧಕ ಸಂಸಾರ ಬಂಧನದ ನಾಶಿಲ್ಕೊಳ್ಬಾರದು, ಪುನಃ ನಾನು ಸಂಸಾರದಲ್ಲಿ ಹುಟ್ಟಿ ಬರಬಾರದು. ಯಾಕಂದರೆ ಹಿಂದೆ ನಾನು ಎಷ್ಟೋ ಜನ್ಮಗಳನ್ನು ಎತ್ತಿ ಬಂದಿದ್ದೀನಿ, ಪ್ರತಿಯೊಂದು ಜನ್ಮದಲ್ಲಿ ಈ ಸಂಸಾರದ ವೇದನೆಯನ್ನು ಅನುಭವಿಸ್ತಾ ಬಂದಿದ್ದೀನಿ. ಮತ್ತೆ ನಾನು ಈ ಸಂಸಾರದಲ್ಲಿ ಹುಟ್ಟಿ ಬರಬಾರ್ದಪ್ಪ, ಮತ್ತೊಂದು ನಾನು ಜನ್ಮವನ್ನು ಪಡಿಬಾರದು ಅಂತ ಇಚ್ಛಾವುಳ್ಳಂಥ ಒಬ್ಬ ಸಾಧಕ, ಮುಮುಕ್ಷು, ಯೋಗೀಶ್ವರ ಅವನು ಯಾವಾಗಲೂ ಏನು ಪ್ರಯತ್ನ ಮಾಡಬೇಕು ಅಂತಂದರೆ ಈ ಸಂಸಾರ ಬಂಧದ ನಿವೃತ್ತಿಗೋಸ್ಕರವಾಗಿ ಪ್ರಯತ್ನ ಮಾಡಬೇಕು. ಅದರ ನಿವೃತ್ತಿ ಹೇಗಾಗ್ತದೆ ಅಂತಂದರೆ ಇವೆರಡು ಯಾವುದಂತಂದರೆ ಕರ್ಮ ಮತ್ತು ವಾಸನ. ವಿಷಯ ವಾಸನೆಗಳ ಮೂಲಕವಾಗಿ ಅವನು ಕರ್ಮದಲ್ಲಿ ಪ್ರವೃತ್ತನಾಗ್ತಾ ಇದ್ದಾನೆ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ವಿಷಯ ವಾಸನೆಗಳಿದ್ದು ಅಂತಂದರೆ ನಾವು ಅದರ ಪ್ರಾಪ್ತಿಗೋಸ್ಕರವಾಗಿ ಅದಕ್ಕೆ ಸಾಧನೀಭೂತವಾಗಿರ್ತಕ್ಕಂಥ ಕರ್ಮಗಳಲ್ಲಿ ತೊಡಗ್ತಾ ಇದ್ದೀವಿ. ಇಲ್ಲಿ ಕಾಮ್ಯಕರ್ಮ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಕಾಮ್ಯಕರ್ಮ ಅಂತಂದ್ರೇನು, ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವಂಥ ಕರ್ಮಗಳು.
ಮನಸ್ಸಿನಲ್ಲಿ ಏನಾದರೂ ಒಂದು ಅಪೇಕ್ಷೆ ಇರ್ತದೆ, ನಮ್ಮ ಮನಸ್ಸಿನಲ್ಲಿ ಏನಾದರೂ ಬಯಕೆ ಇರ್ತದೆ. ನನಗದು ದೊರಕಬೇಕು, ಇದು ದೊರಕಬೇಕು, ಆ ಫಲ ಪಡ್ಕೋಬೇಕು, ಸ್ವರ್ಗಲೋಕಕ್ಕೆ ಹೋಗಬೇಕು. ಈ ಲೋಕದಲ್ಲಿ ಒಬ್ಬರು ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಪ್ರಯತ್ನ ಮಾಡ್ತಿರ್ತಾರೆ, ಮಕ್ಕಳಾಗಿರೋದಿಲ್ಲ. ಆವಾಗ ಅವರು ಅಯ್ಯೋ ನನ್ನ ಜೀವನದೊಳಗೆ ನನಗೆ ಸಂತಾನ ಆಗಿಲ್ವಲ್ಲ, ನಾನು ಸಂತಾನ ಪಡ್ಕೊಳ್ಬೇಕು ಅಂಥೇಳಿ ಅವರು ಅದೇ ಒಂದು ವಿಚಾರದೊಳಗೆ ಅವರು ಪುತ್ರ ಕಾಮೇಷ್ಠಿಯಾಗ ದಶರಥ ಮಹಾರಾಜ ಅವನಿಗೆ ಮದುವೆಗೆ ಎಷ್ಟೋ ವರ್ಷ ಆಗಿತ್ತು, ಮಕ್ಕಳೇ ಆಗಿದ್ದಿಲ್ಲ. ಆವಾಗ ಅವನು ಪುತ್ರ ಕಾಮೇಷ್ಠಿ ಯಾಗವನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಅದರಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅನ್ನುವಂಥ 4 ಜನ ಪುತ್ರರನ್ನು ದಶರಥ ಮಹಾರಾಜ ಪುತ್ರ ಕಾಮೇಷ್ಠಿ ಯಾಗವನ್ನು ಮಾಡಿ ಪಡ್ಕೊಳ್ತಾ ಇದ್ದಾನೆ. ಅಂದರೆ ಅದು ಕಾಮ್ಯಕರ್ಮವೇ. ಹಾಗೆ ಅಗ್ನಿಹೋತ್ರ ಸ್ವರ್ಗಕಾಮೋ ಅಗ್ನಿಹೋತ್ರಂ ಜುಹುಯಾತ್. ಯಾವನು ಸ್ವರ್ಗಕಾಮನೆ ಉಳ್ಳವನಾಗಿದ್ದಾನೆಯೋ ಅವನು ಅಗ್ನಿಹೋತ್ರ ಕರ್ಮವನ್ನು ಮಾಡಬೇಕು ಅಂತ ವೇದ ಹೇಳ್ತದೆ. ಆವಾಗ ನಿರಂತರವಾಗಿ ಅಗ್ನಿಹೋತ್ರ ಕಾರ್ಯಗಳನ್ನು ಮಾಡ್ಕೋತ ಇರ್ತಾ ಇದ್ದಾನೆ. ಅದರಿಂದ ಅವನಿಗೇನಾಗ್ತದೆ ಅಂತಂದರೆ ಆ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಆ ಕರ್ಮದ ಫಲವನ್ನು ಪಡೆಯುವುದಕ್ಕೋಸ್ಕರವಾಗಿ ದೇಹತ್ಯಾಗ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದಾನೆ. ಹೀಗೆ ಯಾರ್ಯಾರಿಗೆ ಯಾವ್ಯಾವ ಫಲದ ಇಚ್ಛಾ ಅನ್ನುವಂಥದ್ದು ಇರ್ತದೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕರ್ಮಗಳನ್ನು ಆಚರಣೆ ಮಾಡಿ ಆ ಕರ್ಮ ಫಲಗಳನ್ನು ಅವರು ಪಡೀತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಒಂದು ವಾಸನ, ವಿಷಯಗಳ ವಾಸನ, ಆಮೇಲೆ ಅದರಿಂದ ಉಂಟಾಗ್ತಕ್ಕಂಥ ಒಂದು ಕರ್ಮ, ಇವೆರಡನ್ನು ನಾವು ನಾಶಗೊಳಿಸ್ಬಿಡಬೇಕು. ನಾವು ಯಾವಾಗಲೂ ಕರ್ಮದಲ್ಲಿ ಪ್ರವೃತ್ತರಾಗಬಾರದು ಮತ್ತು ವಿಷಯ ವಾಸನೆಯಿಂದಲೂ ನಾವು ಕೂಡಿಕೊಂಡಿರಬಾರ್ದು. ವಿಷಯಗಳಲ್ಲಿ ನಮಗೆ ಆಸೆ ಉಂಟಾಗಬಾರ್ದಂತಾರೆ. ಆ ವಿಷಯಗಳ ವಾಸನೆ ನಮಗೇನು ಮಾಡ್ತದೆ, ಅನಂತ ದುಃಖಗಳಿಗೆ ಕಾರಣ, ಅನಂತ ಜನ್ಮಗಳಿಗೆ ಕಾರಣ. ಈ ಜನ್ಮ ಬರಲಿಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ವಿಷಯಗಳಲ್ಲಿರ್ತಕ್ಕಂಥ ಆಸಕ್ತಿ, ಅವುಗಳ ಅಪೇಕ್ಷೆ. ಅವೇ ನಮಗೆ ಸರ್ವಸ್ವ, ಅವೇ ನನಗೆ ಸುಖ ಕೊಡ್ತಾವೆ ಅಂತ ನಾವು ತಿಳ್ಕೊಂಡೀವಿ ಅಂತಂದರೆ ಆ ಕರ್ಮ ವಾಸನೆಗಳು ಇವನಿಗೆ ಜನ್ಮಕ್ಕೆ ಕಾರಣ ಆಗ್ತಾ ಇದ್ದಾವೆ. ಅದಕ್ಕಂದ್ರೆ ಪ್ರದಹೇತ್ ಅಂದರೆ ನಾಶ ಮಾಡಿಕೊಳ್ಬೇಕು. ತದ್ವಯಂ ಪ್ರದಹೇತ್ ಅಂದರೆ ಕರ್ಮ ಮತ್ತು ವಿಷಯ ವಾಸನೆಗಳೆರಡನ್ನೂ ನಾಶಗೊಳಿಸಬೇಕು. ಚಿಂತೆಯ ಬಹಿಕ್ರಿಯೆಯ ಅಂದರೆ ಒಂದು ವಿಷಯ ಚಿಂತನೆಯಿಂದಲೂ ಮತ್ತೆ ಹೊರಗೆ ಮಾಡತಕ್ಕಂಥ ಕರ್ಮದಿಂದಲೂ, ಏತಾಭ್ಯಾಂ ಇವೆರಡರಿಂದಲೇ ವಾಸನಾ ವೃದ್ಧಿ. ಈ ವಾಸನಾದೇ ವೃದ್ಧಿ ಹೆಂಗೆ ಆಗ್ತದೆ ಅಂತಂದರೆ ಅವ್ರು ಹೇಳ್ತಾರೆ, ಚಿಂತೆಯ ಈ ವಿಷಯಗಳದಾವಲ್ಲ ಸಂಸಾರದೊಳಗೆ, ಆ ವಿಷಯಗಳ ಚಿಂತನವನ್ನೇ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ನಮ್ಮ ಮನಸ್ಸಿನಲ್ಲಿ ಆ ವಿಷಯಗಳ ಚಿಂತನದಿಂದಲೇ ನಾವು ನೋಡ್ರಿ ಯಾವಾಗಲೂ ನಮ್ಮ ಮನಸ್ಸು ವಿಷಯಗಳನ್ನೇ ಕುರಿತು ಧ್ಯಾನ ಮಾಡ್ತಿರ್ತದೆ. ವಿಷಯಗಳನ್ನು ನಾನು ಪಡ್ಕೋಬೇಕು, ಆ ವಿಷಯಗಳಿಂದ ನಾನು ಸುಖ ಪಡಿಬೇಕು ಅಂಥೇಳಿ ಮನಸ್ಸು ಯಾವಾಗಲೂ ಅದರೊಳಗೆ ಆಸಕ್ತಿಯನ್ನು ಹೊಂದಿರ್ತದೆ. ಅದಕ್ಕೆ ಇಲ್ಲಿ ಬಹಿಕ್ರಿಯೆಯ ನಾವು ಹೊರಗೆ ಮಾಡ್ತಕ್ಕಂಥ ಏನು ಕರ್ಮಗಳದಾವಲ್ಲ, ಆ ವಿಷಯ ಚಿಂತನೆ ಮತ್ತು ಹೊರಗೆ ಮಾಡ್ತಕ್ಕಂಥ ಕರ್ಮಗಳು, ಆ ವಿಷಯ ವಾಸನೆ ಮೂಲಕವಾಗಿ ನಾವು ಕರ್ಮದಲ್ಲಿ ಪ್ರವೃತ್ತರಾಗ್ತಾ ಇದ್ದೀವಿ. ಇವೆರಡೂ ಏನಾಗಿದ್ದಾವೆ ಅಂತಂದರೆ ವಾಸನಾ ವೃದ್ಧಿ. ಈ ವಾಸನೆ ವೃದ್ಧಿಯಾಗಲಿಕ್ಕೆ ಇವೇ ಕಾರಣ. ವಿಷಯಗಳ ಚಿಂತನೆ ಮತ್ತು ನಾವು ಮಾಡತಕ್ಕಂಥ ಹೊರಗಿನ ಕ್ರಿಯೆಗಳೇನದಾವು, ಕರ್ಮಗಳೇನದಾವು, ಇವುಗಳಿಂದಲೇ ವಾಸನ ಬೆಳೀತದಂತಾರೆ. ಆ ವಾಸನೆ ಜನ್ಮಕ್ಕೆ ಕಾರಣ ಆಗ್ತದೆ. ನಮ್ಮ ಜನ್ಮ ಈ ಸಂಸಾರ, ಇದು ಸಂಸಾರ ನಾವು ಹುಟ್ಟಿ ಬರಬೇಕಾದ್ರೆ ಅದಕ್ಕೆ ಮೂಲ ಕಾರಣ ವಾಸನ. ವಾಸನ ಹೇಗಾಯಿತು, ಹೆಂಗೆ ತಯಾರಾಯಿತು ಅಂತಂದರೆ ವಿಷಯಗಳ ಚಿಂತನ ಮತ್ತು ಕರ್ಮಗಳು, ಇವುಗಳಿಂದಲೇ ನಮಗೆ ಈ ನಮ್ಮ ಹುಟ್ಟು ಸಾವುಗಳಿಗೆ ಕಾರಣವಾಗಿರ್ತಕ್ಕಂಥ ವಾಸನ ಅನ್ನುವಂಥದ್ದು ಇದು ತಯಾರಾಗ್ತದೆ ಅಂತ ಹೇಳಿದರು. ವಾಸನಾ ವೃದ್ಧಿ ಅನ್ನುವಂಥದ್ದು ಇವೆರಡರಿಂದಲೇ ಉಂಟಾಗ್ತದೆ ಅಂಥೇಳಿ ಸಂಸಾರ ಬಂಧ ವಿಚ್ಛಿತ್ಯೈ ತದ್ವಯಂ ಪ್ರದಹೇತ್ಯತಿ ವಾಸನಾ ವೃದ್ಧಿರೇತಾಭ್ಯಾಂ ಚಿಂತೆಯ ಕ್ರಿಯಾ ಬೈಹಿ. ಅಂದರೆ ವಿಷಯಗಳ ಒಂದು ಚಿಂತನ ಮೂಲಕವಾಗಿ ಅವುಗಳನ್ನು ಪಡೆಯುವುದಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಹೊರಗಿನ ಕರ್ಮಗಳೇನದಾವಲ್ಲ, ಆ ಕರ್ಮಗಳಿಂದಲೂ
ಇವುಗಳಿಂದ ವಿಷಯ ವಾಸನೆ ಎನ್ನುವಂಥದ್ದು ವೃದ್ಧಿಯಾಗ್ತದೆ. ಆ ಮೂಲಕವಾಗಿ ಸಂಸಾರದಲ್ಲಿ ನಾವು ಹುಟ್ಟಿ ಬರ್ತಾ ಇದ್ದೀವಿ. ನಮಗೆ ಸಂಸಾರ ನಮಗೆ ಯಾಕೆ ಪ್ರಾಪ್ತಿಯಾಯಿತು, ಈ ಸಂಸಾರ ನಾವು ಯಾಕೆ ಹುಟ್ಟಿ ಬಂದೀವಿ ಅಂತಂದರೆ ಇವೆಲ್ಲಕ್ಕೂ ಕಾರಣಗಳೇನಪ್ಪ ಅಂತಂದರೆ ಅವಿದ್ಯಾ ಕಾಮ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಅವಿದ್ಯಾ ಕಾಮ ಕರ್ಮ ಇವುಗಳಿಂದಲೇ ನಮಗೆ ಜನ್ಮ ಪ್ರಾಪ್ತಿ. ನಾವು ಸ್ವರ್ಗಲೋಕದಲ್ಲಾರ ಹುಟ್ಟಲಿ, ಈ ಲೋಕದಲ್ಲಾರ ಹುಟ್ಟಲಿ, ಅಥವಾ ಯಾವುದೇ ಒಂದು ನಮಗೆ ಜನ್ಮ ಬಂದದ ಅಂತಂದರೆ ಅದಕ್ಕೆ ಮೂಲ ಕಾರಣ ವಾಸನ. ಆ ವಾಸನೆ ಯಾಕೆ ಹುಡ್ತಪ್ಪ ಅಂತಂದರೆ ವಿಷಯಗಳ ಚಿಂತನದಿಂದಲೂ ಅವನು ಮಾಡ್ತಕ್ಕಂಥ ಕರ್ಮಗಳಿಂದಲೂ ಆ ವಿಷಯ ವಾಸನೆ ಅನ್ನುವಂಥದ್ದು, ಅಂದರೆ ವಾಸನ ಅನ್ನುವಂಥದ್ದು ಉದ್ಭವ ಆಗ್ತದೆ, ಅದು ಪ್ರವರ್ಧಮಾನ ಆಗ್ತದೆ. ಅದರಿಂದಲೇ ಈ ರೀತಿ ಜನ್ಮಗಳನ್ನು ಪಡಿತಾ ಇದ್ದಾನೆ ಎನ್ನುವಂಥ ಮಾತನ್ನು ಈ ಶ್ಲೋಕಗಳಲ್ಲಿ ಆಚಾರ್ಯರು ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ವಿಚಾರವನ್ನು ಅಂತ ಹೇಳ್ತಾ ಈ 4ನೇ ಸದುಕನ್ನು ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.